ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಇವತ್ತು ದೃಷ್ಟಿ ಬಟ್ಟು ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ. ಈ ಕಡೆ ದತ್ತ ನೋಡಿಬಿಟ್ಟು ದೃಷ್ಟಿ ತುಂಬ ಅಳ್ತಾ ಇರ್ತಾಳೆ. ಅದನ್ನು ಹೇಮಾ ಅವರು ಕೂಡ ಅಬ್ಸರ್ವ್ ಮಾಡಿಬಿಟ್ಟು ದೃಷ್ಟಿನ ಕೈ ಹಿಡಿದು ಕರ್ಕೊಂಡು ಈ ಕಡೆ ಹೊರಗಡೆ ಬರ್ತಾರೆ. ಬಂದುಬಿಟ್ಟು ಯಾಕೆ ದೃಷ್ಟಿ ಬೇಜಾರಾಗ್ತಾ ಇದೆಯಾ, ದತ್ತ ಬೇರೆ ಹುಡುಗಿನ ಮದುವೆ ಆಗ್ತಾ ಇದ್ದಾನೆ ಅಂತ ನಿಂಗೇನಾದರೂ ಬೇಜಾರಾಗ್ತಾ ಇದೆಯಾ ಅಂತ ಹೇಮಾ ಅವರು ಕೇಳಿದಾಗ ಅಯ್ಯೋ ಇಲ್ಲ ಅಮ್ಮವ್ರೆ ಅಂತ ದೃಷ್ಟಿ ಅಳ್ತಾ ಹೇಳ್ತಾಳೆ. ಅದಕ್ಕೆ ಹೇಮಾ ಅವರು ಕೂಡ ಮತ್ತೆ ಯಾಕೆ ಅಳ್ತಾ ಇದೆಯಾ ಅಂತ ಕೇಳಿದಾಗ ಅಯ್ಯೋ ಅರ್ಶಿನ ಕಣ್ಣಲ್ಲಿ ಬಿತ್ತು ಅದಕ್ಕೆ ಕಣ್ಣೀರು ಬರ್ತಾ ಇದೆ ಅಂತ ದೃಷ್ಟಿ ಹೇಳಿದಾಗ ಹೌದು, ಕಣ್ಣಲ್ಲಿ ಅರ್ಶಿನ ಬಿದ್ದಾಗ ಕಣ್ಣೀರು ಬರುತ್ತೆ, ಆದರೆ ಮನಸ್ಸು ಭಾರವಾದಾಗ ಮಾತ್ರ ಮಾತುಗಳು ಕೂಡ ಭಾರವಾಗುತ್ತೆ ಅಂತ ಇಲ್ಲಿ ಹೇಮಾ ಅವರು ಹೇಳ್ತಾರೆ. ಅದು ದೃಷ್ಟಿಗೂ ಕೂಡ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಅಯ್ಯೋ ನಂದು ಬಿಡಿ ಅಮ್ಮವ್ರೆ, ನೀವ್ ಹೇಗಿದ್ದೀರಾ, ನೀವು ಚೆನ್ನಾಗಿದ್ದೀರಾ ಅಂತ ಹೇಮಾ ಅವ್ರನ್ನ ಕೇಳಿದಾಗ ಹೌದು ದೃಷ್ಟಿ ನಾನು ಚೆನ್ನಾಗಿದ್ದೀನಿ, ಇನ್ಮೇಲೆ ನನ್ನ ಗಂಡನ ಜೊತೆ ಸೇರ್ಕೊಂಡು ನಾನು ಸಂಸಾರ ಮಾಡಬೇಕು ಅಂತ ಇದ್ದೀನಿ ಅಂತ ಹೇಮಾ ಅವರು ಹೇಳ್ತಾರೆ. ಅವಾಗ ದೃಷ್ಟಿಗೂ ಕೂಡ ಖುಷಿ ಆಗುತ್ತೆ. ಯಾಕೆ ನಾನು ತಗೊಂಡಿರೋ ನಿರ್ಧಾರ ನೋಡಿ ನಿನಗೆ ಶಾಕ್ ಆಗ್ತಾ ಇದೆನಾ ಅಂತ ದೃಷ್ಟಿ ಕೇಳಿದಾಗ ಅಯ್ಯೋ ಅಮ್ಮವ್ರೆ, ನಿಮ್ಮ ಜೀವನ ಅಂತ ಬಂದಾಗ ಯಾವತ್ತೂ ಮೂರನೇ ಅವರು ಅದ್ರ ಬಗ್ಗೆ ಮಾತಾಡಬಾರ್ದು ಅಂತ ದೃಷ್ಟಿ ಹೇಳ್ತಾಳೆ. ಹೌದು, ನೀನು ಹೇಳಿದ್ದು ಕೂಡ ನಿಜನೇ. ನಾನು ನನ್ನ ಸ್ವಾರ್ಥಕ್ಕೋಸ್ಕರ ನನ್ನ ಗಂಡನ್ನ ದೂರ ಇಡ್ಬೋದು, ಆದರೆ ಬರೀ ಇಲ್ಲಿ ಸ್ವಾರ್ಥ ಮಾತ್ರ ನೋಡೋಕ್ಕಾಗೋಲ್ಲ. ಒಂದು ಸಂಸಾರ ಅಂದರೆ ಅದ್ರ ಬಗ್ಗೆ ಕುಟುಂಬನೂ ಕೂಡ ಯೋಚನೆ ಮಾಡುತ್ತೆ. ಅದಕ್ಕೋಸ್ಕರನಾದರೂ ನಾನು ತಲೆ ಬಾಗಲೇಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಮೀನಾಗಿ ಅವ್ರ ಅಪ್ಪ ಅಂದರೆ ತುಂಬ ಇಷ್ಟ. ಅವಳಿಗೆ ಅವ್ರ ಅಪ್ಪನೇ ಎಲ್ಲಾನು. ಇವಾಗ ನಾನು ಅಪ್ಪ ಮಗಳನ್ನೂ ದೂರ ಮಾಡ್ತೀನಿ ಅಂದರೆ ಅದು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಯಾವುದೇ ಕಾರಣಕ್ಕೂ ನಾನು ತಂದೆ ಇದ್ದ ಮಗಳ ಪ್ರೀತಿನ ಕಸ್ಕೊಳಕ್ಕೆ ಇಷ್ಟಪಡೋಲ್ಲ ದೃಷ್ಟಿ. ಅದಕ್ಕೋಸ್ಕರನೇ ಎಲ್ಲ ಮರ್ತೂ ಕೂಡ ನಾನು ಅವ್ರ ಜೊತೆ ಜೀವನ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಅವರು ಕೂಡ ಅಷ್ಟೇ, ಆ ಹುಡುಗಿನ ಮರೆತು ನನ್ನ ಜೊತೆ ಜೀವನನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇದಕ್ಕೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಸಂಸಾರನೂ ಕೂಡ ತುಂಬ ಚೆನ್ನಾಗಾಗುತ್ತೆ ದೃಷ್ಟಿ ಅಂತ ಇಲ್ಲಿ ಹೇಮಾ ಅವರು ದೃಷ್ಟಿ ಹತ್ರ ಹೇಳ್ತಾ ಇರ್ತಾರೆ. ನನ್ನ ನಿರ್ಧಾರ ಸರಿ ಇದೆ ಅಲ್ವಾ ದೃಷ್ಟಿ ಅಂತ ಕೇಳಿದ ತಕ್ಷಣ ಅಯ್ಯೋ ಅಮ್ಮವ್ರೆ, ನಿಮ್ಮ ನಿರ್ಧಾರ ಸರಿ ಅಥವಾ ತಪ್ಪು ಅಂತ ಹೇಳೋಕೆ ನಾನು ಇನ್ನೂ ಚಿಕ್ಕವಳು, ಆದರೆ ಎಲ್ಲರ ವಿಚಾರನೂ ಕೂಡ ಯೋಚನೆ ಮಾಡಿ ನೀವು ಒಳ್ಳೆ ನಿರ್ಧಾರ ಮಾಡಿದ್ದೀರಾ. ಅದಕ್ಕೆ ನನಗಂತೂ ತುಂಬ ಖುಷಿ ಇದೆ. ನೀವು ತುಂಬ ಚೆನ್ನಾಗಿರಬೇಕು, ನಿಮ್ಮ ಜೀವನ ತುಂಬ ಚೆನ್ನಾಗಿರಬೇಕು ಅಂತ ದೃಷ್ಟಿ ಹೇಳಿದ ತಕ್ಷಣ ಅವಳಿಗೆ ಸ್ಮೈಲ್ ಮಾಡಿ ಅಲ್ಲಿದ್ದ ಹೇಮಾ ಅವರು ಹೋಗ್ತಾರೆ. ದೃಷ್ಟಿ ಅವ್ರು ಹೋಗಿದ ತಕ್ಷಣ ದತ್ತನ ನೆನ್ಪು ಮಾಡಿಕೊಂಡು ತುಂಬ ಅಳ್ತಾ ಇರ್ತಾಳೆ. ಅದನ್ನೆಲ್ಲನೂ ಕೂಡ ಕಣ್ಣೊರೆಸ್ಕೊಂಡ್ಬಿಟ್ಟು ಮತ್ತೆ ಇವಾಗ ದತ್ತ ಹತ್ರ ದೃಷ್ಟಿ ಕೂಡ ಬರ್ತಾಳೆ. ಈ ಕಡೆ ಅರ್ಶಿನ ಹಚ್ಚಿದ್ದೆಲ್ಲ ಆದಮೇಲೆ ದತ್ತ ದೃಷ್ಟಿನ ನೋಡ್ತಾಳೆ. ದೃಷ್ಟಿ ಇನ್ನು ಅರ್ಶಿನ ಹಚ್ಕೊಂಡಿರಲ್ಲ. ಯಾಕೆ ಚೆನ್ನಮ್ಮ ದೃಷ್ಟಿಗೆ ಯಾರು ಅರ್ಶಿನ ಹಚ್ಚಿಲ್ಲ ಅಂತ ದತ್ತ ಕೇಳಿದ ತಕ್ಷಣ ಯಾಕೆ ಇನ್ನೂ ನಿನ್ನ ಮಗಳಿಗೆ ಮದುವೆ ಆಗೋದು ಆಸೆ ಇಲ್ವಾ ಅಂತ ದತ್ತ ಕೇಳಿದಾಗ ಅಯ್ಯೋ ಆ ಥರ ಎಲ್ಲ ಯೋಚನೆ ಇಲ್ಲ, ನನ್ನ ಮಗಳು ಯಾವಾಗ ಮದುವೆ ಆಗ್ತೀನಿ ಅಂತ ಹೇಳ್ತಾಳೆ ಅಲ್ವಾ ಅವಾಗೇ ಮಾಡ್ತೀವಿ, ಅದಕ್ಕಿಂತ ಎಲ್ಲ ಹೆಚ್ಚಾಗಿ ಮದುವೆನೂ ಕೂಡ ಬರಬೇಕು ಅಲ್ವಾ ಅಂತ ಚೆನ್ನಮ್ಮ ಹೇಳ್ತಾರೆ. ಅಯ್ಯೋ ಚೆನ್ನಮ್ಮ, ನೀವು ಒಳ್ಳೆ ಯಾರಾದರೂ ಮಕ್ಕಳು ಬಾಯಿ ಬಿಟ್ಟು ನಾವು ಮದುವೆ ಆಗ್ತೀವಿ ಅಂತ ಹೇಳ್ತಾರಾ, ಅದಕ್ಕಿಂತ ಎಲ್ಲ ಹೆಚ್ಚಾಗಿ ನಾವೇ ತಿಳ್ಕೊಂಡು ಹಚ್ಚಬೇಕು ಅಲ್ವಾ ದೃಷ್ಟಿ ಅಂತ ದೃಷ್ಟಿನ ಕೇಳಿದ ತಕ್ಷಣ ಅಯ್ಯೋ ಇವಾಗೇನಾದರೂ ಅರ್ಶಿನ ಹಚ್ಕೊಂಡೆ ಸ್ನಾನ ಮಾಡಿ ಮತ್ತೆ ಹಚ್ಕೊಳಕ್ಕೆ ಇದ್ಲು ಬೇರೆ ಇಲ್ಲ ಅಂತ ದೃಷ್ಟಿ ಯೋಚನೆ ಮಾಡ್ತಾ ಇರ್ತಾಳೆ. ಸರಿ ಬಿಡಿ, ನಾನೇ ದೃಷ್ಟಿಗೆ ಅರ್ಶಿನ ಹಚ್ಚುತ್ತೀನಿ ಅಂತ ಇಲ್ಲಿ ದತ್ತ ಅರ್ಶಿನ ತಗೊಂಡಿದ ತಕ್ಷಣ ದೃಷ್ಟಿ ನೋಡಿ ಓಡೋಗೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ದೃಷ್ಟಿ ಎಲ್ಲೂ ಹೋಗೋ ಆಗಿಲ್ಲ, ಅಲ್ಲೇ ನಿಂತ್ಕೋಬೇಕು ಅಂತ ದತ್ತ ಹೇಳ್ತಾನೆ. ಆದರೂ ಕೂಡ ದೃಷ್ಟಿ ಓಡೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾಳೆ. ದೃಷ್ಟಿ ಅಲ್ಲೇ ನಿಂತ್ಕೋ, ದೃಷ್ಟಿ ಓಡಬೇಡ ಅಲ್ಲೇ ನಿಂತ್ಕೋ ಅಂತ ದತ್ತನೂ ಕೂಡ ದೃಷ್ಟಿ ಹಿಂದೆನೇ ಓಡೋಗ್ತಾ ಇರ್ತಾಳೆ. ದೃಷ್ಟಿ ಇನ್ನೇನು ಓಡೋಗ್ತಾ ಇರಬೇಕಾದ್ರೆ ದೃಷ್ಟಿ ಅದನ್ನು ದಾಟ ಹೋದ್ರೆ ನನ್ನ ಮೇಲೆ ಆಣೆ ಅಂತ ದತ್ತ ಹೇಳ್ಬಿಡ್ತಾನೆ. ಅಲ್ಲಿಗೆ ದೃಷ್ಟಿನೂ ಕೂಡ ನಿಂತ್ಕೊಂಡು ಹಳೇದೇನು ದತ್ತನ ಜೊತೆ ಕಳೆದಿದ್ಲು ಅಲ್ವಾ ಅದನ್ನೆಲ್ಲನೂ ಕೂಡ ನೆನ್ಪು ಮಾಡ್ಕೊಳ್ತಾ ಇರ್ತಾಳೆ ದೃಷ್ಟಿ. ಅವಾಗ ದೃಷ್ಟಿ ಕೂಡ ಸಾಕೋರೆ ಇವಾಗ ಮಾತ್ರ ಬೇಡ ಅಂತ ಹೇಳ್ತಾರೆ. ಯಾಕೆ ಬೇಡ ದೃಷ್ಟಿ, ನನ್ನ ಮಾತ್ರ ಮದುವೆಗೆ ಒಪ್ಸಿ ಇವಾಗ ನೀನು ಬೇಡ ಅಂದರೆ ಹೇಗೆ ಹೇಳು, ಅಮ್ಮ ಹೇಳಿದ್ದು ಕೇಳಿಸ್ಕೊಳ್ಳಿಲ್ವಾ, ಮದುವೆ ಮಕ್ಕಳು ಮದುವೆ ಆಗದೆ ಇರೋರಿಗೆ ಅರ್ಶಿನ ಹಚ್ಚಿದ್ರೆ ಬೇಗ ಮದುವೆ ಆಗುತ್ತಂತೆ, ಹಾಗಿದ್ರೆ ನಾನಂತೂ ಇವತ್ತು ನಿನಗೆ ಅರ್ಶಿನ ಹಚ್ಚದೆ ಬಿಡಲ್ಲ ಅಂತ ದತ್ತ ಹೇಳ್ತಾ ಇರ್ತಾರೆ. ಅಯ್ಯೋ ಸಾಕೋರೆ, ನಿಜವಾಗ್ಲೂ ಇವತ್ತು ಮಾತ್ರ ಬೇಡ ನೋಡಿ, ಕಾಲ ಕೊಡು ಬಂದಾಗ ನನ್ನ ಮದುವೆ ಆಗೇ ಆಗುತ್ತೆ, ಆದರೆ ಇವಾಗ ಮಾತ್ರ ನನಗೆ ಅರ್ಶಿನ ಹಚ್ಚಬೇಡಿ ಸಾಕೋರೆ ಅಂತ ದೃಷ್ಟಿ ಕೇಳ್ತಾಳೆ. ಅದು ಹೇಗಾಗುತ್ತೆ, ನಾನಂತೂ ಇವತ್ತು ಯಾವುದೇ ಕಾರಣಕ್ಕೂ ಹಚ್ಚೋದೇ ಬಿಡಲ್ಲ ಅಂತ ದತ್ತ ಕೂಡ ಹೇಳ್ತಾ ಇರ್ತೇನೆ. ಅಯ್ಯೋ ನನಗಿವತ್ತು ಮಾಡೋಕ್ಕೆ ತುಂಬ ಕೆಲಸ ಇದೆ ಸಾಕೋರೆ ಅಂತ ಹೇಳಿದ ತಕ್ಷಣ ಬೇಕಿದ್ರೆ ಕೆಲಸನ ಕಡಿಮೆ ಮಾಡಿಸ್ತೇನೆ, ಆದರೆ ಅರ್ಶಿನ ಹಚ್ಚೋದಂತೂ ನಾನು ಯಾವುದೇ ಕಾರಣಕ್ಕೂ ನಿಲ್ಲಿಸೋಲ್ಲ ಅಂತ ದತ್ತ ಹಚ್ಚೋಕೆ ಹೋಗೇ ಬಿಡ್ತಾರೆ. ಅವಾಗ ದೃಷ್ಟಿ ಕೂಡ ಅಯ್ಯೋ ಸಾಕೋರೆ, ನೀವು ಈ ಥರ ಹಠ ಮಾಡಬಾರ್ದು ಅಂತ ಹೇಳಿದ ತಕ್ಷಣ ದೃಷ್ಟಿ ನಾನು ಹಠನೇ ಮಾಡ್ತಾ ಇರೋದು, ನಾನು ಇದನ್ನೆಲ್ಲ ಮಾಡೋದು ಬಿಟ್ಟಿದ್ದೆ, ಆದರೆ ನೀನೇ ಮತ್ತೆ ಹಳೆ ದತ್ತಾತ್ರೇಯನ ವಾಪಸ್
ವಾಪಸ್ ಬರೋ ಹಾಗೆ ಮಾಡಿದ್ಯಾ, ನಾನಂತೂ ಯಾವುದೇ ಕಾರಣಕ್ಕೂ ಹಚ್ಚೋದೇ ಬಿಡೋಲ್ಲ ಅಂತ ದತ್ತ ಹೇಳ್ತಾ ಇರ್ತಾರೆ. ಅಯ್ಯೋ ಇವಾಗ ಅರ್ಶಿನ ಹಚ್ಚಿದ್ರೆ ಬಟ್ಟೆ ಎಲ್ಲ ಅರ್ಶಿನ ಆಗ್ಬಿಡುತ್ತೆ, ಮತ್ತೆ ಹೋಗಿ ಸ್ನಾನ ಮಾಡ್ಕೋಬೇಕು, ನನ್ನ ಹತ್ರ ಬಟ್ಟೆ ಇಲ್ಲ ಸಾಕವ್ರೆ ಅಂತ ಹೇಳಿದ ತಕ್ಷಣ ನೋಡು ದೃಷ್ಟಿ ಬಟ್ಟೆ ನೀರು ಎಲ್ಲನೂ ಕೂಡ ರೆಡಿ ಇದೆ, ನನಗೆ ಸುಮ್ಮನೆ ಏನೇನೋ ಹೇಳೋಕೆ ಬರಬೇಡ, ನಾನಂತೂ ಇವತ್ತು ಹಚ್ಚುತ್ತೀನಿ ಅಂತ ಆ ಕಡೆ ಈ ಕಡೆ ಇಬ್ಬರು ಕೂಡ ಓಡಾಡ್ತಾ ಇರ್ತಾರೆ. ಬಜರಂಗಿ ಹಿಡ್ಕೊ ಅಂತ ಏಮಾರಿಸ್ಬಿಟ್ಟು ದೃಷ್ಟಿನ ಕೈ ಹಿಡ್ಕೊತಾರೆ. ದೃಷ್ಟಿ ಕೂಡ ಶಾಕ್ ಆಗಿಬಿಟ್ಟು ದತ್ತ ಹೃದಯದ ಮೇಲೆ ಕೈ ಇಟ್ಟು ಒಬ್ರಿಗೊಬ್ರು ನೋಡ್ತಾ ಇರ್ತಾರೆ. ಇಬ್ರು ನೋಡ್ತಾ ಇರಬೇಕಾದ್ರೆ ಇಲ್ಲಿ ಸಾಂಗ್ ಕೂಡ ಪ್ಲೇ ಆಗುತ್ತೆ. ದೃಷ್ಟಿ ಅಂತೂ ದತ್ತ ನೋಡ್ಬಿಟ್ಟು ಫುಲ್ ನಗ್ತಾ ಇರ್ತಾಳೆ. ಅವಾಗ ದತ್ತ ಅವರು ಕೂಡ ದೃಷ್ಟಿಗೆ ಅರ್ಶಿನ ಹಚ್ಬಿಡ್ತಾರೆ. ಅಲ್ಲ ದೃಷ್ಟಿ, ಆ ಹೃದಯನ ತೆಗ್ದಿಡಿ, ಅವಾಗೆ ತಾನಾಗೆ ಪ್ರೀತಿ ಬರುತ್ತೆ ಅಂತ ಇಷ್ಟಿಷ್ಟುದ್ದ ಭಾಷಣ ಮಾಡ್ತೀಯ, ಆದರೆ ನೀನು ನೋಡಿದ್ರೆ ಇವಾಗ ಮದುವೆ ಬಂಧನದಿಂದ ಯಾಕೆ ಯಾವಾಗಲೂ ಓಡೋಗ್ತೀಯ ಅಂತ ದತ್ತ ಕೇಳ್ತಾರೆ. ಅಯ್ಯೋ ನಾನೆಲ್ಲಿ ಓಡೋದೆ ಸಾಕೋರೆ, ಅದಕ್ಕೆ ಇವಾಗ ಸಮಯ ಅಲ್ಲ ಅಂತ ಹೇಳ್ದೆ ಅಷ್ಟೇ ಅಂತ ಇಲ್ಲಿ ದೃಷ್ಟಿ ಹೇಳ್ತಾರೆ. ಯಾಕೆ ಸಮಯ ಅಲ್ಲ, ನಿನ್ನ ಗೆಳೆಯನಾಗಿ ನಾನು ಮದುವೆ ಆಗ್ತಾ ಇದ್ದೀನಿ ಅಂದಮೇಲೆ ನೀನು ಕೂಡ ಮದುವೆ ಆಗಬೇಕು ತಾನೇ ದೃಷ್ಟಿ ಅಂತ ದತ್ತ ಹೇಳ್ಬಿಟ್ಟು ಕೈಯಲ್ಲಿರೋ ಅರ್ಶಿನ ದೃಷ್ಟಿಗೆ ಕೊಡ್ತಾನೆ. ಆವಾಗ ದೃಷ್ಟಿ ಕೂಡ ಕೈಯಲ್ಲಿರೋ ಅರ್ಶಿನ ತೊಗೊಂಡ್ಬಿಟ್ಟು ದತ್ತಗೆ ಹಚ್ಚುತ್ತಾಳೆ. ಅವಾಗಂತೂ ಇಬ್ಬರು ಕೂಡ ಒಬ್ರಿಗೊಬ್ರು ನೋಡಿಕೊಂಡು ಸ್ಮೈಲ್ ಮಾಡ್ತಾ ಇರ್ತಾರೆ. ಇದಿಷ್ಟು ಇವತ್ತಿನ ಸಂಚಿಕೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ.